ಮಾಡ್ಕೊಂಡಿದ್ವಿ ಅಂದ್ರೆ, ಸಹಾಯ ಮಾಡಿದ್ವಿ ಅಂತಂದ್ರೆ, ಒಂದು ಕೋಆಪ್ಷನ್ ಮಾಡಿಕೊಂಡು ಆ ಡ್ಯಾಮ್ ಜೊತೆಯಲ್ಲೇ ನಮಗೂ ಅನುಕೂಲ ಆಗುವಂಥ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ, ಇವತ್ತು ಮಹಾರಾಷ್ಟ್ರ ಇದ್ದಿದ್ದು ಅತ್ಯಂತ ಅತಿ ವೃಷ್ಟಿ ಒಳಗೂ ನೀರು ಹಚ್ಚಿ ಬಿಡ್ತಾ ಇರಲಿಲ್ಲ. ಯಾಕಂದ್ರೆ ಎತ್ತರ ಇರೋದ್ರಿಂದ ನೀರು ಸ್ಟೋರೇಜ್ ಮಾಡೋ ಶಕ್ತಿ ಇರ್ತದೆ ಅದಾಗ, ಅದು ಆಗಲಿಲ್ಲ. ಹೋಗಲಿ ಕಡೆಗೆ ಅನಾವೃಷ್ಟಿ ಆದಾಗಂತ ಗೊತ್ತದ, ನೀರೇ ಬಿಡೋದಿಲ್ಲ. ಒಂದು ಟೀಮ್ಸಾಗಿ ಒದ್ದಾಡಬೇಕಾಗ್ತಿರ್ತದೆ. ಹೀಗಾಗಿ ಒಟ್ಟಾರೆಯಾಗಿ ನಾವು ಕೆಲವೊಂದೇನು ಇತಿಹಾಸ ಮಾಡಿ ತಪ್ಪುಗಳಿಂದಾಗೆ ಇವತ್ತು ಅನುಭವಿಸೋ ಪ್ರಸಂಗ ಬರ್ತದೆ. ಬಟ್ ಅಟ್ಲೀಸ್ಟ್ ಇವತ್ತಾದರೂ ವರ್ತಮಾನದಲ್ಲೇ ನಮ್ಮ ರಾಜಕಾರಣಿ ಇವ್ರು ಬಿಟ್ಟು ಮತ್ತೊಬ್ಬರು ನಾವು ಕೇಳಲಿಕ್ಕೂ ಸಾಧ್ಯವೂ ಇಲ್ಲ. ಯಾಕಂದರೆ ಅಧಿಕಾರಿಗಳು ಇವ್ರಿಗಾಗಿಲ್ಲ, ಇವ್ರನ್ನ ಕೇಳಬೇಕಾಗ್ತದೆ ಮತ್ತು ಇವರೇ ಅದನ್ನು ಪರಿಹಾರ ಮಾಡಬೇಕಾಗ್ತದೆ ರೀ. ಅದಕ್ಕೆ ಶಾಶ್ವತ ಪರಿಹಾರ ಏನು ಮಾಡೋಕ್ಕೆ ಸಾಧ್ಯ, ಅದ್ರ ಬಗ್ಗೆಯೂ ನಮ್ಮ ಡಿ ಸಿ ಅವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಸಿ ಅವರು ಅದರ ಅಧಿಕಾರಿಗಳು ಇದ್ದಿದ್ದನ್ನು ಒಂದು ಸರಿಯಾಗಿ ಒಪ್ಪಿಸಿ ಇದು ಆಗಬೇಕು ಅನ್ನೋಂಥ ಪ್ರಯತ್ನ ಮಾಡೇ ಮಾಡ್ತಿರ್ತಾರೆ. ಯಾಕೆಂದರೆ ಅವ್ರಿಗೂ ಆದಷ್ಟು ಒಳ್ಳೆ ಕ್ರೆಡಿಟ್ ಹೋಗ್ಬೇಕು ಅನ್ನೋದು ಆಸೆ ಇದ್ದೇ ಇರ್ತದೆ, ನಾವು ಕೆಲಸ ಮಾಡಿದ್ದೀವಪ್ಪ ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಯಾಕೋ ಇನ್ನೂ ಆಯಿತು ಈಗ ಮಾಡುತ್ತಿರುವಂಥ ಒಂದು ಸೂಚನೆ ಹೊರಡಿಸಿದ್ದು ಎಲ್ಲ ಎಚ್ಚರಿರಬೇಕು. ತಹಸೀಲ್ದಾರಿಗಾಯಿತು, ಅಲ್ಲಿ ಕೆಳ ಅಧಿಕಾರಿಗಳಿಗಾಯಿತು, ಪೊಲೀಸ್ ಅಧಿಕಾರಿಗಳಿಗಾಯಿತು, ಎಲ್ಲ ಕಡೆಯೂ ಒಂದು ಸರಿಯಾದ ಸೂಚನೆ ಕೊಟ್ಟಿದ್ದು ಬರೋಬ್ಬರಿ ಅದ, ಯೋಗ್ಯ ಅದ. ಆದರೆ ಶಾಶ್ವತ ಪರಿಹಾರ ಯಾವಾಗ ಅನ್ನೋದನ್ನು ಇವತ್ತು ನಾವೆಲ್ಲರೂ ಚಿಂತನೆ ಮಾಡಬೇಕಾಗ್ಯದ. ಯಾಕಂದ್ರೆ ನಮ್ಮಲ್ಲೇ ಇತ್ತೀಚಿನ ದಿನದಿಂದ ಇನ್ನೊಂದು ಬದಲಾವಣೆ ಆಗ್ಯದ. ಈ ನಿಸರ್ಗ ಮೇಲೆ ನಾವು ಹಾವಳಿ ಮಾಡಿದ್ರಿಂದಾಗಿ ನಿಸರ್ಗ ಸಹಿತ ನನಗೆ ಬೇಕಾದಂಗೆ ತನ್ನ ನೇಚರ್ನ ಬದಲು ಮಾಡ್ಕೊತಿರ್ತದೆ. ನಡಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲೇ ಬರಹ ಭಾಳ ಆಗ್ತಿತ್ತು. ಆದ ನಂತರ ಯಾವಾಗ ಈ ಬೇರೆ ಬೇರೆ ಗೌರ್ಮೆಂಟ್ ಬಂದು ಆ ಸಂದರ್ಭದಲ್ಲಿ ನಿಧಾನಕ್ಕೆ ಈ ಮನುಷ್ಯನದಲ್ಲೂ ಬದಲಾವಣೆ ಆಗ್ತಾಯಿತ್ತು. ಪ್ರತಿ ವರ್ಷ ನೋಡ್ರಿ ನೀವು ಇತ್ತೀಚಿನ ದಿನದಲ್ಲಿ ಮಳೆ ಕರೆಕ್ಟ್ ಟೈಮ್ ಬರ್ಲಿಕ್ಕೆ ಯಾಕೆ